ಯಾವಾಗ ಸಿಕ್ಕಿದ್ರು ಇದೇ ತರ ನಗ್ತಾರೆ. ಒಳ್ಳೆ ಗುಣ ಇದೆ, ಈ ಗುಣ ಹೀಗೆ ಇರಲಿ ಸರ್ ನಿಮ್ದು. ಸರ್ ನಿಮ್ ಬಗ್ಗೆ ಮಾತಾಡ್ತಾರೆ, ಪೇಪರ್ ಹೊತ್ತು ಟೈಮ್ ವೇಸ್ಟ್ ಮಾಡ್ತೀರಲ್ರಿ ನೀವು. ವೇಸ್ಟ್ ಆಯ್ತಲ್ರಿ ಭಾಷಣ ಮಾಡಿದ್ದು. ನೋಡಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಮಾತುಗಳ ಬೆಲೆ ಇಲ್ಲ ಅಲ್ವಾ? ಕೇಳ್ಕೊಂಡ್ರ? ಓಕೆ ಆಯ್ತು ಚಲೋಣ. ಏನ್ರಿ ಕಿತ್ಕೊಳ್ತೀರ ಅನ್ನೋದು? ಈಗ ಯೋಗ್ಯತೆ ಇದೆನ್ರಿ ನನ್ ಕಿತ್ಕೊಳಕ್ಕೆ? ನಾನು ಬೇರೆ ಯಾವ್ದೇ ಲೌಡೆ ಕೇಬಲ್ ಹೇಳ್ತಾರ ಎಲ್ಲ ಸ್ವಾಮಿ. ನಾನು ಪಕ್ಕ ಆಕ್ಚುಲಿ ಲೋಕಲ್. ನನ್ನ ಟ್ರಿಕ್ ಮಾಡ್ಬೇಡ್ರಿ. ಒಡೆ ಏಟ್ಗೆ ಸೇಕ್ ಆಗೋಯ್ತೀಯ. ಏನಾಗೋಯ್ತಿಯಲ್ಲ, ಸೇಕ್ ಆಗೋಯ್ತೀಯ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ನ್ ಜರ್ಕೆ ನನ್ ಮಕ್ಳು ಸರ್, ಅವ್ನ್ ತಾಯಿನಾಡ ಅವ್ರ ಅಪ್ಪಂಗ್ ಕೊಟ್ಟಾರ ಸಾವಿರ ಕೋಟಿ ಕೊಟ್ರು ಈ ಕೆಲಸ ನಾನು ಮಾಡಲ್ಲ ಅಂದ್ರೆ ಯಾವ ಕೆಲಸ? ಮನೆ ಕೆಲಸ. ಮನೆ ಕೆಲಸ ಓದಲ್ಲ. ಓದಕ್ಕೆ ಹೇಳಿದ್ರೆ ಓದಲ್ಲ. ಮತ್ತೆ ಇವಾಗ ಲಕ್ಷ ಲಕ್ಷ ಕೊಟ್ಟು ಓದಿಸ್ತಾರೆ, ಓದಲ್ಲ ಅಂತಿದ್ದೀರಾ? ಕೊಡ್ತಿಲ್ಲ ಅಣ್ಣ. ಮತ್ತೆ ಎಷ್ಟಕ್ಕ? ಸಾವಿರ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಕಸ ಗುಡ್ಸೋದು. ಮನೇಲಿ ಕಸ ಗುಡ್ಸಲ್ವಾ ನೀವಾಗಿದ್ರೆ? ಎಷ್ಟು ಕೋಟಿ ಕೊಡ್ತೀನಿ ಅಂದ್ರೂ ಕಸ ಗುಡ್ಸಲ್ವಾ? ಪಾತ್ರೆ ತೊಳೆಲ್ಲ ಏನು ಮಾಡಲ್ಲ. ಮನೆ ಕೆಲಸ ಮಾಡಲ್ಲ ಒಟ್ಟಿನಲ್ಲಿ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. 1 ಕೋಟಿ ಕೊಟ್ರೆ ಏನ್ ಮಾಡ್ತೀರಾ ಅದ್ರಲ್ಲಿ? ಈ ರೋಡಲ್ಲಿ ಕುಂತಿರ್ತಾರಲ್ಲ ಅವ್ರಿಗೆಲ್ಲ ಬಾರ್ ಓಪನ್ ಮಾಡ್ತೀನಿ. ರೋಡಲ್ಲಿ ಕೂತಿರೋರ್ಗೆ ಬಾರ್ ಓಪನ್ ಮಾಡ್ತೀರಾ? ಪಾಪ ಅವ್ರು ಎಲ್ಲಿ ಹೋಗ್ಬಿಟ್ಟು ಎಲ್ಲಾರನು ಕೇಳ್ತಾ ಇರ್ತಾರೆ. ಅದ್ರ ಬದಲು ಲಾಡ್ಜ್ ಓಪನ್ ಮಾಡ್ಬಿಡಿ. ಲಾಡ್ಜಲ್ಲಿ ಬಂದು ಮಲ್ಕೋತಾರೆ ಎಲ್ಲಾರು. ಬಾಳೆಹಣ್ಣು ತಿಂತೀವಿ. ಇವನ್ ಬಾಳೆಹಣ್ಣಲ್ಲಿ ಏನೋ ದೋಷ ಇರಬೇಕು. ಸ್ವಲ್ಪ ನಿಮ್ ಬಾಳೆಹಣ್ಣು ತೋರಿಸ್ತೀರಾ? ಈ ತರ ಕೆಲಸ ನಾನು ಮಾಡಲ್ಲ ಅಂದ್ರೆ ಅದ್ ಯಾವ ಕೆಲಸ? ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇವಾಗ ಮಾಡು ಮಗನೇ. ಇಬ್ರು ಕ್ಯಾರೆಕ್ಟರ್ಸ್ಗೆ ಈ ಮ್ಯಾಡಿ ಮತ್ತೆ ನಿಮ್ಮ ಹೆಸರೇನು ಇದ್ರಲ್ಲಿ? ಸಂತೋಷ್ ಕರೆಕ್ಟ್. ಅವ್ರ ಜೀವನದಲ್ಲಿ ಅದೇ ಇಲ್ಲ ಅಂತ ಹೇಳಿದ್ರು. ಕರೆಕ್ಟ್. ಅವ್ರ ಜೀವನದಲ್ಲಿ ಅದೇ ಇಲ್ಲ ಅಂತ ಹೇಳಿಲ್ಲ, ಅವ್ರ ಜೀವನದಲ್ಲಿ ಸಂತೋಷ ಇಲ್ಲ ಅಂತ ಹೇಳಿದ್ರು. ಕೊಡ್ತೀನಿ, ನೀನು ಬೇಜಾರ್ ಮಾಡ್ಕೊಂಬೇಡ. ನೋಡಿ ನನಗ್ ಮುತ್ತು ಕೊಟ್ಟೆನಲ್ಲ ಸಾಕ. ಇನ್ ಮುತ್ತು ಯಾವ್ದೋ ನಾಯಪಾಯ ಬಂದೈತೆ ಅಂತ ನಾನ್ ತಿಳ್ಕೊಂಡ್ರೆ ನನ್ಗೆ ಯಾಕೆ ಕೊಡ್ತೀಯ? ನನ್ಗೇನ್ ಕೊಡ್ತೀಯ? ನನಗೆ ಯಾವ ಮುತ್ತು ಬೇಡ, ಯಾತ್ರದು ಬೇಡ, ನನಗೆ ಫೋನೇ ಮಾಡ್ಬೇಡ. ಇಪ್ಪೆ ಹಂಗೆ ನಾನು ಕೆಟ್ ಮಾತು ಹೋಗ್ಬಿಡ್ತೀನಿ. ನಿಮ್ ಬ್ರ್ಯಾಂಡ್ ನಮ್ದ MC ಇಸ್ಕ್ ಬಿಡೋದು. ಇದು ಎಷ್ಟು ಕ್ವಾರ್ಟರ್ ಜಾಸ್ತಿ ಏನಾದ್ರು ಮಾಡ್ಯಾರ ರೇಟ? ಫಸ್ಟ್ 8 ಮಕ್ಳಿಗೆ ಹಾಕ್ತೀನಿ, ಮಿಕ್ಕಿದ್ ನಾನು ಎತ್ಕೊಂಡು ಕೊಡಿ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು. ಇದು ನನ್ನ ನಾಯಲ್ಲ, ನನ್ನ ನಾಯಲ್ಲ, ನರಸಿಂಹರಾಜು. ನೆದರ್ಲ್ಯಾಂಡ್ಸ್ ಟೀಮ್ ಅವರು ಯಾವತ್ತೂ ಲೂಸೇ ಆಗಲ್ಲ. ಯಾಕೆ? ನೀನು ಯಾವನೇ ನೀನು? ನೆದರ್ಲ್ಯಾಂಡ್ಸ್ ಟೀಮ್ ಅವರು ಯಾವತ್ತೂ ಲೂಸೇ ಆಗಲ್ಲ. ಯಾಕೆ ನೀವೇ ಹೇಳಿ. ಗೊತ್ತಿಲ್ವಾ? ಯಾಕೆ ಗೊತ್ತಾ? ಯಾಕಂದ್ರೆ ಬೋಲ್ಟ್ ಇದಾನೆ ಅದ್ರಲ್ಲಿ, ಅದಕ್ಕೆ. ನೋ ಕಾಮೆಂಟ್ಸ್. ನೆದರ್ಲ್ಯಾಂಡ್ಸ್ ಅಲ್ಲಿ ಬೋಲ್ಟ್ ಇರೋದು ನ್ಯೂಜಿಲೆಂಡ್. ಏನ್ ಕರ್ಮ ಮಾಡಿ ನೋ ನಮ್ಮ ಹೆಣ್ಮಗು ನ್ಯೂಜಿಲೆಂಡ್ ಅನ್ನೋ ಬದಲು ನೆದರ್ಲ್ಯಾಂಡ್ ಅಂದೆ ನಾನು. ಒಂದ್ ನಿಮಿಷ, ಎಲ್ರೂ ಮೌನಾಚರಣೆ ಮಾಡೋಣ. ನ್ಯೂಜಿಲೆಂಡ್ ಅನ್ನೋ ಬದಲು ನೆದರ್ಲ್ಯಾಂಡ್ ಅಂದೆ. ಟ್ರೋಲ್ ಆಗತ್ತೆ. ಹೌದು, ಈಗ ಟ್ರೋಲ್ ಆಗತ್ತೆ. ಹೌದು, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗತ್ತೆ. ಮೇಲೆ ದೃಷ್ಟಿ ಬೀಳಬಾರ್ದು ಅಂತ ದೃಷ್ಟಿ ಗೊಂಬೆನ ಕೂಡಿಸ್ತಾರೆ. ಆ ದೃಷ್ಟಿ ಗೊಂಬೆನೆ ಮನುಷ್ಯ ಆಗಿದ್ರೆ ಇಲ್ಲಿ ನೋಡಿ. ಸೌತ್ ಬೆಂಗಳೂರಿನ ಕತ್ರಗುಪ್ಪೆ ವಾಟರ್ ಟ್ಯಾಂಕ್ ಪಕ್ಕ ಇರುವಂತಹ ತರಕಾರಿ ಅಂಗಡಿಯಲ್ಲಿ ಈ ಫೋಟೋ ನೋಡಿದ್ರೆ ನಿಮಗೂ ಡಚ್ಚಕ್ ಆಗಬಹುದು. ಏನ್ ನಿಮ್ಮ ಹೆಸರು? ಶ್ರೀನಿವಾಸ್ ಅವರೇ, ಏನದ್ರ ಅರ್ಥ? ಏನಿಲ್ಲ, ದೃಷ್ಟಿ ಆಗ್ಬಾರ್ದು ಅಂತ ಮಾಡ್ತೀವಿ. ದೃಷ್ಟಿಗಷ್ಟೇ, ಏನ್ ಕತೆ ಏನು ಇಲ್ಲ? ಕಥೆನೇ ಇಲ್ಲ.
ಎಲ್ಲೆಲ್ಲಿ ಇಡ್ತಾರೆ ಇದನ್ನ? ಹಳ್ಳಿ ಕಡೆ, ತೆಂಗಿನ ತೋಟಕ್ಕೆ, ಅಡಿಕೆ ಮರಕ್ಕೆ, ಇದಕ್ಕೆಲ್ಲ ಹೊಸ ಮನೆ ಕಟ್ಬೇಕಾರೆ ಹೊಸ ಮನೆ ಏನು ಹಾಕ್ಬಾರ್ದು ಅಂತ ಇದು ಮಾಡ್ತಾರೆ. ಹಂಗ್ ಗುರಾಯಿಸ್ತಾರಲ್ಲ, ಜನ ಎದುರ್ಕೊಳ್ಳಲ್ವಾ? ಏನು ಗುರಾಯಿಸ್ತಾರೆ? ಸೊ ಮನುಷ್ಯರೇ ಜಾಸ್ತಿ ಭಯಂಕರ ಎಲ್ಲದಕ್ಕಿಂತ ಅಂತನಾ? ಕರ್ನಾಟಕದ ಶಾಲೆಗಳಲ್ಲಿ, ಸ್ಕೂಲ್ಸ್ಗಳಲ್ಲಿ PT ಪೀರಿಯಡ್, ಗೇಮ್ಸ್ ಪೀರಿಯಡ್ ಅಲ್ಲಿ ಯಾವ ಆಟ ಆಡಿಸ್ತಾರೆ ಜನರಲಿ? ಶೆಡ್ ಅಲ್ಲಿ ಕುಂಟೆ ಬಿಲ್ಲೆ ಆಡಿಸ್ತಾರೆ. ನಮ್ ಕೆಲಸ ಇಲ್ಲ, ಶೆಡ್ ಅಲ್ಲಿ ಕುಂಟೆ ಬಿಲ್ಲೆ ಆಡೋಣ ಬಾ. ಆಫ್ಟರ್ ಸಮನ್ ಆರ್ಗ್ಯಾಸಮ್ಸ್ ಅವ್ರ ಫ್ರೆಂಡ್ ಅವ್ರಿಗೆ ಏನ್ ಹೇಳ್ತಾರೆ? ಫ್ರೆಂಡ್ಸ್ ಭಾರತದ ನ್ಯಾಷನಲ್ ಹಬ್ಬ, ನ್ಯಾಷನಲ್ ಫೆಸ್ಟಿವಲ್ ಯಾವುದು? ಅಂಬಾನಿ ಅವ್ರ ಮದ್ವೆ. ಸೊ ಮುಘಲ್ ಸಾಮ್ರಾಜ್ಯದ ಮಹಾರಾಜರು ಬೆಂಗಳೂರಿಗೆ ಬಂದಾಗ ಕಟ್ಟಿಸಿದಂತಹ ಕಟ್ಟಡ, ಮಾನ್ಯುಮೆಂಟ್ ಯಾವುದು? ವಿಚ್ ಇಸ್ ದ ಮಾನ್ಯುಮೆಂಟ್ ಮುಘಲ್ಸ್ ಬಿಲ್ಟ್? ಈಜಿಪುರ ಫ್ಲೈಓವರ್. ಈಗ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡು ನಿಮ್ಮ ಮದುವೆ ಅಟೆಂಡ್ ಮಾಡಕ್ ಬಂದು ಕಿರಿಕ್ ಮಾಡಿದ್ರೆ ಏನ್ ಮಾಡ್ತೀರಾ? ಏನ್ ಹೇಳ್ತೀರಾ ಎಕ್ಸ್ ಗರ್ಲ್ ಫ್ರೆಂಡ್ಗೆ? ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಫಸ್ಟ್ ಹೇಳ್ತೀನಿ ಅಕ್ಕ, ಈ ಗಂಡ ಸತ್ತೋಗ್ಯವ್ರು ಪಟ್ಟ ಸತ್ತೋಗ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ನನ್ನ ಮದುವೆ ಮಾಡ್ಕೊಂತೀರಾ? ಇಲ್ಲಿಗಾಲೆ ನಾ 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ. ನನಗೆ ಬರೇ ಗಂಡಿಲ್ದಾರ 100 ನಮ್ಮ ಮನೆದೇವ್ರು ನರ್ಸಿಸಮ್ ಮಕ್ಕೊಡ್ದಂಗೆ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ಬಹಳ ಖುಷಿ ಆಗ್ತು. ಇಲ್ಲಿಂದ ನಾವು ಬೆಂಗಳೂರಿಗೆ ನೋಡೋದ್ ಆಗ್ತಿದಿಲ್ಲ. ಆದ್ರೂ ನಮ್ಮ ಬಾಸ್ ಇಲ್ಲಿ ಬಂದಕ್ಕೆ ನನ್ಗೊಂದು ಖುಷಿ. ಆದ್ರೂ ನಮ್ಮ ಬಾಸ್ ಇಲ್ಲಿ ಬಂದಕ್ಕೆ ನನ್ಗೊಂದು ಖುಷಿ. ಆದ್ರೂ ದಮ್ ಹೊಡಿಬೇಕು. 2 ರೂಪಾಯಿ ಕೊಡೆಯ. ಯೋ, ನಿಂಗೇನ್ ಬೇರೆ ಕೆಲಸ ಇಲ್ವಾ? ಬರೇ ದುಡ್ಡು ಕೇಳೋದೇ ಆಗೈತಲ್ಲ. ಮೊನ್ನೆ ಕೊಟ್ಟಿದ್ದ 5 ರೂಪಾಯಿನ ಇನ್ನೂ ಕೊಟ್ಟಿಲ್ಲ. ಈಗಾಗಲೇ 2 ರೂಪಾಯಿ ಕೇಳಕ್ ಬಂದ. ಗುರುಶ್ಚರು ಮೂಲಕ ಬಿ ಪ್ರಕಾಶ್ ಮಗ ಅಂತ ಬಂದ್ ನೋಡಿದ್ರು, ಒಪ್ಕೊಂಡ್ರು. ಆಚೆ ಬಂದಾಗ ಭಾಷಾ 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 ಅಂತ ಕರೆದ್ರು. ನನ್ನ ಥಿಯೇಟರ್ ಹೆಸರಿಟ್ಟು ತುಂಬಾ ಖುಷಿ ಇದೆ.